ಟು ಮೈ ವಿಡಿಯೋಸ್. ನಾನಿವತ್ತು ಫ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿ ಫ್ರಾನ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಟರ್ಮರಿಕ್ನ ಸೇರಿಸ್ತಾ ಇದ್ದೀನಿ. ಹಾಗೇನೇ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಒಂದು 2 ಸ್ಪೂನು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಒಂದು ರಾ ಮಿಲ್ಕ್ ಇರುತ್ತಲ್ಲ ಅಷ್ಟು ತಿಕ್ಕಿರೋ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫ್ರಾನ್ಸ್ನ ಡಿಪ್ ಮಾಡಬೇಕು, ಹಾಗಾಗಿ ತೀರಾ ತೆಳು ಇರಬಾರ್ದಿದು. ತಿಕ್ಕು ರಾ ಮಿಲ್ಕ್ ಇರುತ್ತಲ್ಲ ಒಂದು ಲೆವೆಲ್ಗೆ ಹಾಗಿರ್ಬೇಕಿದು. ನಾನಿಲ್ಲಿ 2 ಎಗ್ ತಗೊಳ್ತಾ ಇದ್ದೀನಿ. ಜಸ್ಟ್ ಎಗ್ದು ನಾನು ವೈಟ್ ಮಾತ್ರ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಎಗ್ ವೈಟ್ ಮಾತ್ರ ತಗೊಳ್ತಾ ಇದ್ದೀನಿ. ಎಗ್ ವೈಟ್ ಮಾತ್ರ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಬೀಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಬೀಟ್ ಆಗಿದೆ. ನಾನಿಲ್ಲಿ ಆವಾಗಲೇ ಮ್ಯಾರಿನೇಟ್ ಮಾಡಿದ್ನಲ್ಲ ಸೀಗಡಿನ, ಅದನ್ನು ತಗೊಳ್ತಾ ಇದ್ದೀನಿ. ಇದು ಮ್ಯಾರಿನೇಟ್ ಆಗಿದೆ, ಯಾಕೆಂದರೆ 10 to 15 ಮಿನಿಟ್ ಆಗಿದೆ ಆಲ್ರೆಡಿ ಇದನ್ನು ಕಲಸಿ. ಇವಾಗ ನಾನಿಲ್ಲಿ ಲೇಸ್ ಪೌಡರ್ ತೊಗೊಂಡಿದ್ದೀನಿ. ಲೇಸ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಲೇಸು ಇದು ಅಮೇರಿಕನ್ ಸ್ಟೈಲ್. ಈ ಲೇಸ್ನ ತೊಗೊಂಡಿದ್ದೀನಿ. 2 ಲೇಸ್ ಪ್ಯಾಕೆಟ್ ತೊಗೊಂಡು 20 ರೂಪೀದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದು ಲೇಸ್ ಪೌಡರು. ಇದು ಕಾರ್ನ್ಫ್ಲೋರ್ನ ರಾ ಮಿಲ್ಕ್ ಆ ಕನ್ಸಿಸ್ಟೆನ್ಸಿಗೆ ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇದು ಎಗ್ ವೈಟು ಬೀಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಇಲ್ಲಿ ಫ್ರಾನ್ಸ್ ತೊಗೊಳ್ತಾ ಇದ್ದೀನಿ. ಇದು ಮ್ಯಾರಿನೇಟ್ ಆಗಿರೋ ಫ್ರಾನ್ಸ್ನ ತಗೊಂಡು ಇವಾಗ ನಾನಿಲ್ಲಿ ಕಾರ್ನ್ಫ್ಲೋರ್ನ ಕಲಸಿಟ್ಟಿದ್ದೀನಲ್ಲ ಇದರೊಳಗಡೆ ಫಸ್ಟು ಡಿಪ್ ಮಾಡ್ತಾ ಇದ್ದೀನಿ. ಇವಾಗ ಎಗ್ ವೈಟ್ ಒಳಗಡೆ ಡಿಪ್ ಮಾಡ್ತಾ ಇದ್ದೀನಿ. ಈಗ ನಾನು ಈ ಲೇಸ್ ಪೌಡರ್ಗೆ ಹಾಕಿ ಡಿಪ್ ಮಾಡ್ತಾ ಇದ್ದೀನಿ. ಈ ಥರ ಡಿಪ್ ಮಾಡಿ ಹೀಗಿಟ್ಕೊಳ್ಳೋದು. ಎಲ್ಲದೂ ಕೂಡ ಹೀಗೆ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಕಾರ್ನ್ಫ್ಲೋರ್ ಡಿಪ್ಪು, ಎಗ್ ವೈಟ್, ನೆಕ್ಸ್ಟ್ ಲೇಸ್ ಪೌಡರ್ಗೆ ಹೀಗೆ ಮಾಡಿಕೊಂಡು ಹೀಗೆ ಇಟ್ಕೊಂಡು ಆಮೇಲೆ ಆಯಿಲ್ಗೆ ಹಾಕಿ ಡೀಪ್ ಫ್ರೈ ಮಾಡೋದು. ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ. ಪ್ಯಾನ್ ಬಿಸಿಗಿಟ್ಟಿದ್ದೀನಿ. ಇಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡೋಕ್ಕೆ. ಅಡ್ಡ ಕ್ಯಾಮ್ರಾ ಇಲ್ಲ ಇದು. ಇಲ್ಲಿ ಆಯಿಲ್ ಬಿಸಿ ಆಗಿದೆ. ನಾನಿವಾಗ ಇದನ್ನು ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದು ಫ್ರೈ ಆಗ್ತಾ ಇದೆ. ಉಲ್ಟಾ ಮಾಡೋಣ ಇದನ್ನು. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಹೇಗೆ ಯಾವ ಮೆಥಡಲ್ಲಿ ಮಾಡಿದ್ದೀನಿ ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ. ಇದನ್ನು ಹಾಗೇನೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪದೇ ಪದೇ ಈ ಥರ ಉಲ್ಟಾ ಮಾಡ್ತಾಯಿರಿ. ಉಲ್ಟಾ ಸೀದಾ ಮಾಡ್ತಾ ಇರಬೇಕು. ತುಂಬ ಕ್ರಿಸ್ಪಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ. ಯಾವ ಟೇಸ್ಟಲ್ಲಿರುತ್ತೆ ಇದು ಅಂದರೆ, ನಾವು KFC ಚಿಕನ್ನ ಟೇಸ್ಟ್ ಮಾಡಿದರೆ ಏನು ಟೇಸ್ಟ್ ಬರುತ್ತಲ್ಲ, ಸೇಮ್ ಅದೇ ಟೇಸ್ಟು
ಈ ಫ್ರಾನ್ಸಲ್ಲಿ ನೀವು ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ನಾನು ಮಾಡಿರೋ ಥರನೇ ಮೆಥಡ್ ಬಳಸಿ ನೀವು ಕೂಡ ಮನೆಯಲ್ಲಿ ಮಾಡಿದರೆ ಸೇಮ್ KFC ಟೇಸ್ಟ್ ಏನಿರುತ್ತೆ ಅದೇ ಟೇಸ್ಟ್ ಬರುತ್ತೆ, ಅಷ್ಟೇ ಚೆಂದ ಇರುತ್ತೆ. ಇವಾಗ ಇದು ಆಗಿದೆ, ನೀವು ನೋಡ್ತಾ ಇರ್ಬೋದು. ನಾನಿದನ್ನು ತೆಗಿತಾ ಇದ್ದೀನಿ ಆಯಿಲಿಂದ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ವಾವ್. ಇವಾಗ ಇನ್ನು ಸ್ವಲ್ಪ ಇದೆ, ಅದನ್ನು ಕೂಡ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸೇಮ್ ಪ್ರೊಸೀಜರ್ನಲ್ಲಿ. ಇದನ್ನು ಈಗ ಸರ್ವ್ ಮಾಡಿ ಕೊಡ್ತೀನಿ ಮನೆಯವ್ರಿಗೆ. ಹೇಗಿದೆ ಅಂತ ಕೇಳ್ತೀನಿ. ಹೆಂಗೈತೆ ಪಪ್ಪು? ಹೆಂಗಾಯ್ತ್ರಿ? ಬಾಯ್ ಬಿಟ್ಟು ಹೇಳಿ. ಸೂಪರ್ ಆಯ್ತು.